बीजापुर में कांग्रेस का बीजेपी के खिलाफ बृहद समावेश। शहर के दरबार हाई स्कूल मैदान में केंद्र और राज्य सरकार की जन विरोधी नीतियों का विरोध करते हुए कांग्रेस नायकों ने कार्यकर्ताओं के समावेश का आयोजन किया। इस कार्यक्रम में सिद्धरामैया, दिनेश गुंडूराव, एमबी पाटिल, हमीद मुशर्रफ सहित कई कांग्रेसी नायकों ने बात करते हुए बीजेपी सरकार को जन विरोधी, झूठी, धोखेबाज सरकार बताते हुए खूब निशाना साधा। सरकार ने अपने नाकामी को छुपाने के लिए टीपू के विरुद्ध और सिर्फ अधिकारियों के ट्रांसफर का काम किया है। इस समावेश में कई कांग्रेस के वरिष्ठ नेता भागी रहे। जिले के सभी इलाकों से बड़ी संख्या में कांग्रेस कार्यकर्ता पहुंचे। इस मौके पर बीजापुर के गलियों से कारपोरेशन चुनाव के टिकट आकांक्षियों ने अपने समर्थकों के साथ रैलियों का आयोजन करके शक्ति प्रदर्शन किया। नए पदाधिकारियों के पद ग्रहण का कार्यक्रम भी हुआ। ये वाला माजी विधान परिषद सदस्यराದಂತ ಸನ್ಮಾನದಲ್ಲಿ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಸರ್ವಜ್ಞಾತರಿ ನಿನ್ನಾತ ಕೋರಿ ಸರಸಕ್ತಿತರ ಅದೇ ಒಳಗೆ ಬಂದ್ಮೇಲೆ ಹಿಂದಿಂದ ಸುನಿಲ್ ಬಂದಾರ್ ಅಂಗರಾಜು ಆಗಮಿಸಿದ್ದಾರೆ. ದಯಮಾಡಿ ತಾವೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಹಾರ್ದಿಕವಾಗಿ ಸ್ವಾಗತ. ಪಾಟೀಲ್ ಸಾಹೇಬರಿಗೆ, ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬರಿಗೆ, ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಎಂ.ಬಿ. ಪಾಟೀಲ್ ಸಾಹೇಬರಿಗೆ, ಡಾಕ್ಟರ್ हेलो वंदे मातरम वंदे मातरम सुजला सुफला मातरम ज्योत्स्ना पुलकितया ಗುಲಾಬಿ ಹೂವನ್ನು ನೀಡಿ ಪಕ್ಷದ ಶಾಲು ಹೊರಿಸುವ ಮೂಲಕ ಸಾಮೂಹಿಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ. ನಾಯಕರಾದ ಎಸ್.ಸಿ. ಮಹದೇವಪ್ಪನವರಿಗೆ ಹಾಗೂ ಸಭಾಂಗಣದಲ್ಲಿ ದೀಪವನ್ನು ಪ್ರಜ್ವಲನ ಮಾಡುವ ಮೂಲಕ ವಿಜಯಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಶಾಲಿಗೊಳಿಸುವ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಪಕ್ಷ ಬೇರುಗ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಮೂಲಕ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾವೆಲ್ಲ ನಿಮ್ಮೊಂದಿಗೆ ಇದ್ದೇವೆ, ನೀವು ಮುನ್ನಡೆಯಿರಿ ಅಂತಕ್ಕಂಥ ಭರವಸೆಯನ್ನ ತಾವೆಲ್ಲ ಇನ್ನೊಮ್ಮೆ ಗೌಡ ಪಾಟೀಲ್ ರವರು, ನಮ್ಮ ನೂತನ ಅಧ್ಯಕ್ಷರಾದಂತಹ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಮಾನ್ಯ ಎಸ್.ಆರ್. ಪಾಟೀಲ್ ರವರ, ಶ್ರೀ ದಿನೇಶ್ ಗುಂಡೂರಾವ್ ಅವರ, ಶ್ರೀ ಈಶ್ವರ್ ಖಂಡ್ರೆರವರ, ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರ, ಶ್ರೀ ಸೇರಿದಂತೆ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ
ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀ ರಾಜು ಇವತ್ತಿನ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧವಾಗಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸತಕ್ಕಂಥ ಈ ಜನಾಂದೋಲನ ಇವತ್ತು ದಿವಸ ಕೇಂದ್ರ ಸರ್ಕಾರ ಕಳೆದ 3 ವರ್ಷದಲ್ಲಿ ಏನು ನೋಟ್ಬಂದಿಯನ್ನು ಮಾಡೋದ್ರ ಮುಖಾಂತರ ದೇಶದಲ್ಲಿ ಆರ್ಥಿಕ ಅಸ್ಥಿರತೆಯನ್ನು ಉಂಟು ಮಾಡಿ ದೇಶ ಅಲ್ಲೋಲ ಕಲ್ಲೋಲ ಆಗುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಮ್ಮೆಲ್ಲರ ಕಣ್ಮುಂದಿದೆ. ಒಂದು ಕಳೆದ 6 ವರ್ಷದಲ್ಲಿ ಏನು ಮೋದಿ ಅವರು ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಏನು ಹೇಳಿದ್ರು, ಬಹುತೇಕವಾಗಿ ಇವತ್ತು 6 ವರ್ಷದಲ್ಲಿ 90 ಲಕ್ಷ ಇದ್ದಂತ ಉದ್ಯೋಗಗಳು ಹೊರಟು ಹೋಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇದು ನಾಚಿಕೆ ತರ್ತಕ್ಕಂಥ ಕೆಲಸ. ಇವತ್ತು ಯಾವುದೇ ಇವತ್ತು ಸ್ವತಂತ್ರ ಭಾರತ ಬಂದಾಗಿನಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಅಧಿಕಾರ ಇದ್ದಂತ ಅಧಿಕಾರ ಕಳೆದುಕೊಂಡಿರ್ತಕ್ಕಂಥ ಒಂದು ಘಟನೆಗಳನ್ನ ನಾವು ಎಲ್ಲಿಯೂ ಕೂಡ ನೋಡಿಲ್ಲ. ಇವತ್ತು ದೇಶದ ವೃದ್ಧಿ ದರ ಏನು GDP ಅಂತ ಹೇಳಿ ನಾವೇನು ಕರಿತೀವಿ, ಬಹುತೇಕವಾಗಿ ಬಾಂಗ್ಲಾದೇಶದಿಂದ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥ ವೃದ್ಧಿ ದರ GDP ಅನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ಹೀನಾಯವಾಗಿರ್ತಕ್ಕಂಥ ಪರಿಸ್ಥಿತಿ ಆರ್ಥಿಕವಾಗಿ ದೇಶ ಇದೆ. ಕೇಂದ್ರ ಸರ್ಕಾರ ಇವತ್ತು ದಿವಾಳಿಯ ಅಂಚಿನಲ್ಲಿ ಬಂದು ನಿಂತಿದೆ. ರಾಜ್ಯ ಸರ್ಕಾರವು ಕೂಡ ದಿವಾಳಿ ಅಂಚಿನಲ್ಲಿ ಬಂದು ನಿಂತಿದೆ. ಇವತ್ತು ಕೃಷಿ ಕಾರ್ಮಿಕರಾಗ್ಲಿ, ಇವತ್ತು ದುರ್ಬಲರಾಗ್ಲಿ, ದಲಿತರಾಗ್ಲಿ, ಇವತ್ತು ಮಹಿಳೆಯರಾಗ್ಲಿ, ಯಾರಿಗೂ ಕೂಡ ಸರ್ಕಾರಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಹಸ್ತಚಾಚಿರ್ತಕ್ಕಂಥದ್ದನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಆಡಳಿತವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ರು, ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿದ್ರು. ಇವತ್ತು ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನ ನಾವು ಮುಂದೆ ರಚನೆ ಮಾಡ್ತೇವೆ ಅಂತಕ್ಕಂಥ ಗುರಿಯನ್ನು ನಾವೆಲ್ಲ ಹೊಂದಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮಲ್ಲೂ ಕೂಡ ನಾನು ಮಾಡಲಿಕ್ಕೆ ಬಯಸ್ತೇನೆ. ಮುಂದೆ ಬರ್ತಕ್ಕಂಥ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ವನ್ನ ಬಲಿಷ್ಠಗೊಳಿಸ್ತಕ್ಕಂಥ ಬಲಾಢ್ಯಗೊಳಿಸ್ತಕ್ಕಂಥ ಒಂದು ಕೆಲಸ ನಾನು ಮಾಡ್ತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜಯ ಭಾರತ್, ಜಯ ಕರ್ನಾಟಕ. ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾಂಗ್ರೆಸ್ ಅನ್ನ ಮುಂದೆ ಯಾವುದೇ ಚುನಾವಣೆ ಬರಲಿ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಜಯಬೇರಿ ಮಾಡತಕ್ಕಂಥ ಕೆಲಸ ಈ ಒಂದು ಸಮಾವೇಶದಿಂದ ಪ್ರಾರಂಭ ಮಾಡತಕ್ಕಂಥ ಒಂದು ತೀರ್ಮಾನವನ್ನ ತಾವೆಲ್ಲರೂ ಕೂಡ ಮಾಡಿ ಬಂದಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ 5.5 ವರ್ಷ ಆಳಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿಯ ಪಕ್ಷದವರು ಏನು ಜನರ ಮುಂದೆ ಬಹಳ ದೊಡ್ಡ ಕನಸನ್ನ, ದೇಶವನ್ನ ನಾವು ಕಟ್ತೀವಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ದೇಶವನ್ನು ಕಟ್ತೀವಿ ಅಂತ ಜನರಿಗೆ ಭರವಸೆಗಳು ಮಾತನಾಡಿ ಆಡಿದ್ರು. ಕಳೆದ ಪಾರ್ಲಿಮೆಂಟ್ ಚುನಾವಣೆ ಆದಾಗ ಬಹಳಷ್ಟು ಇಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡುದು. ಅವತ್ತ ಹೇಳುವ ಮೋದಿ ಅವರೇ ಕೊಟ್ಟಿರ್ತಕ್ಕಂಥ ಮಹತ್ವಗಳನ್ನ ಯಾರಾದ್ರೂ ಕೂಡ ಉಳಿಸ್ಕೊಂಡಿದ್ದೀರಾ? ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅದು ಕೊಡೋದಕ್ಕೆ ಸಾಧ್ಯ ಆಯ್ತಾ? ಮತ್ತು ರೈತರಿಗೆ ಅವರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ, ವಿದೇಶದಿಂದ ಹಣವನ್ನು ವಾಪಸ್ ತಗೊಂಡ್ಬರ್ತೀನಿ, ಕಪ್ಪು ಹಣ ಇಲ್ಲ, ದೇಶ ಆರ್ಥಿಕವಾಗಿ ಶಕ್ತಿಶಾಲಿಯಾಗಿ ಮಾಡ್ತೀನಿ, ಎಲ್ಲ ರೀತಿಯ ನೀವು ನಾನಾ ಭರವಸೆಗಳನ್ನು ತಾವು ಕೊಟ್ಟಿದ್ರಿ. ಯಾವ್ದಾದ್ರು ಒಂದಾದ್ರೂ ಈಡೇರಿಸಿದ್ದೀರಾ ಅಂತ ಕೇಳ್ತಕ್ಕಂಥ ನಾವು ಆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ವು. ಯಾವುದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಇಡೀ ಚುನಾವಣೆಯನ್ನ ಬೇರೆ ದಿಕ್ಕಿಯಲ್ಲಿ ತೆಗೆದುಕೊಂಡು ಹೋಗಿ ಇದ್ರ ಬಗ್ಗೆ, ಜನರ ಬದುಕಿನ ಬಗ್ಗೆ, ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಕ್ಕಂಥದಕ್ಕೆ ಆಸೆ ಪಡಲಿಲ್ಲ. ಅವ್ರೇನೇ ಇದ್ರು, ಪುಲ್ವಾಮಾ ಅಂತ ತೋರಿಸಿದ್ರು, ಬಾಲಾಕೋಟ್ ಅಂತ ತೋರಿಸಿದ್ರು, ಭಾವನಾತ್ಮಕವಾಗಿ ಜನರನ್ನ ಏನೋ ಮೋದಿ ಅವರು ಬಹಳ ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ.
ಅಂತ ರೀತಿಯಾಗಿ ವರ್ಣಿಸಿ ಜನರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರು ಹೋಗಲೇ ಇಲ್ಲ. ಯಾವ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಕೇವಲ ಪ್ರಚಾರ ಭಾವನಾತ್ಮಕವಾದಂತ ರೀತಿಯಲ್ಲೇ ಜನರನ್ನ ಅವರು ಯಶಸ್ವಿಯಾಗಿ ಎತ್ಕಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕಾಲ ಮತ್ತೆ ಬಂದಿದೆ. ಜನ ಇವತ್ತು ರಾಜೋರ್ಗವರು ಚೆನ್ನಾಗಿ ಹೇಳಿದ್ರು ಅವರ ಭಾಷಣದಲ್ಲಿ, ಜನ ಇವತ್ತು ಕಾಂಗ್ರೆಸ್ನ ಬಯಸ್ತಾ ಇದ್ದಾರೆ. ಜನ ಇವತ್ತು ಕಾಂಗ್ರೆಸ್ ನೀವು ತಯಾರಾಗಿ ನೀವು ಇವತ್ತು ಸಂಘಟನೆ ಮಾಡಿ ಜನರ ಪರವಾದಂತ ಹೋರಾಟವನ್ನು ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ. ಜನ ಇವತ್ತು ನಮ್ಗೆ ಬಂದು ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಹರಿಯಾಣ ಚುನಾವಣೆಯಲ್ಲಿ ನಾವು ಯಾರು ಕೂಡ ನಾವು ಗೆಲ್ತೀವಿ ಅಂದ್ರೆ ರಿಸಲ್ಟೇ ಬರೋಣ ಅಂತ ಅನ್ಕೊಂಡಿದ್ವಿ. 10 ಸೀಟು 12 ಸೀಟು, ಹರಿಯಾಣದಲ್ಲಿ 2 ಸೀಟು 3 ಸೀಟು ಎಲ್ಲ ಟಿವಿ ನೋಡ್ಬಿಟ್ಟಿದ್ರೆ, ಟಿವಿಗಳ ಪತ್ರಿಕೆ ಓದ್ಬಿಟ್ಟಿದ್ರೆ ನಾವೇನು ಓದಿದ್ವಲ್ಲ. ಆ ಮಾಧ್ಯಮಗಳ ಪ್ರೋಗ್ರಾಮ್ ನೋಡಿದಾಗ ನಮಗೆ ಅನ್ಸ್ಕೊಂಡಿದ್ದೆ ಏನಪ್ಪ ಮುಗಿಯೋದು ಕಾಂಗ್ರೆಸ್ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಸರ್ವನಾಶ ಆಗುತ್ತೆ, ನಾವು ಭೂಮಿಪಟ ಅಂತ ಅನ್ಕೊಂಡಿದ್ವಿ. ನಮ್ಮ ಲೀಡರ್ಸ್ಗೆ ವಿಶ್ವಾಸ ಹೊರಟೋಗಿತ್ತು. ಆದ್ರೆ ಜನ ವೋಟ್ ಮಾಡಿ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ನಾವು ಪ್ರಚಾರ ಸರಿ ಮಾಡದೇ ಇದ್ರು ಕೂಡ, ಸರಿಯಾದ ರೀತಿಯಲ್ಲಿ ನಾವು ಸಂಘಟನೆ ಮಾಡದೇ ಇದ್ರು ಕೂಡ ಇಷ್ಟು ಸೀಟ್ಸ್ ಗೆದ್ದಿದ್ದೀವಲ್ಲ, ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಜನ ನಮ್ಮನ್ನ ಬಯಸ್ತಾ ಇದ್ದಾರೆ. ಜನ ನಮ್ಗೆ ಉತ್ಸಾಹ ತುಂಬಿದ್ದಾರೆ. ನಿಮ್ಮೆಲ್ಲರಿಗೂ ಉದ್ದೇಶಿಸಿ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದಂತ ಸ್ನೇಹಿತರಾದ ಸನ್ಮಾನಿಸಿದ ದಿನೇಶ್ ಗುರುರಾವ್. ಮೊದಲನೇದಾಗಿ ರಾಜು ಅಲ್ಗೂರ್ ಅವರು ಮಾಜಿ ಶಾಸಕರು, ಸಂಘಟನೆ ಹೋರಾಟದಿಂದ ತಮ್ಮ ಜೀವನವನ್ನು ಪ್ರಾರಂಭಿಸಿದವರು. ಅವರು ಇಂದು ನಮ್ಮ ರವಿಗೌಡ ಪಾಟೀಲ್ರು ಇಂದಿನ ಅಧ್ಯಕ್ಷರು. ಅವರು ಕೂಡ ಓರ್ವ ಸಜ್ಜನ ರಾಜಕಾರಣಿ. ಅವರಿಂದ ಇವತ್ತು ದಿವಸ ಅಧಿಕಾರವನ್ನು ಪಡ್ಕೊಂಡು ಇವತ್ತು ಎಲ್ಲ ನಾಯಕರನ್ನ ಇವತ್ತು ದಿವಸ ಕರೆದು ತಮ್ಮೆಲ್ಲರನ್ನ ಕರೆದು ಈ ಒಂದು ಸಮಾವೇಶ ವಿಶೇಷವಾಗಿ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಡಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಇವತ್ತು ದಿವಸ ರಾಜು ಅಲ್ಗೂರ್ ನೇತೃತ್ವದಲ್ಲಿ ಇವತ್ತು ದಿವಸ ಆಯೋಜನೆ ಕಂಡಿದೆ. ಈಗಾಗಲೇ ತಮ್ಮ ತಿಳಿದ ಹಾಗೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಳ್ಳೋ ಜೊತೆಗೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪಡಿತರ ವ್ಯವಸ್ಥೆ ಇರ್ಬೋದು, ಪೆನ್ಷನ್ಗಳ ವ್ಯವಸ್ಥೆ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ನಮಗೇನು ಆಹಾರವನ್ನು ಆಮದು ಮಾಡ್ಕೋಬೇಕಾಗಿತ್ತು. ನಾವು ಹಸಿರು ಕ್ರಾಂತಿಯನ್ನು ತರುವುದಕ್ಕ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇವತ್ತು ಈ ದೇಶವನ್ನ ಆಹಾರ ಉತ್ಪಾದನೆ ವಿದೇಶಕ್ಕೆ ರಫ್ತು ಮಾಡುವಷ್ಟು ಸಾಮರ್ಥ್ಯವನ್ನು ಹೆಚ್ಚಿಸಿದಂತವರು. ನೆಹರು ಅವರು ಸಹ ನಾವು ಸೂಜಿಯನ್ನ ಕೂಡ ವಿದೇಶದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಇವತ್ತು ನವರತ್ನ ಕಂಪನಿಗಳನ್ನ ಪ್ರಾರಂಭ ಮಾಡಿ ಜವಾಹರ್ಲಾಲ್ ನೆಹರು ಸಹ ಒಂದು ಹೊಸ ಆಯಾಮವನ್ನು ಕೊಟ್ಟಿರುತ್ತವರು. ರಾಜೀವ್ ಗಾಂಧಿ ಅವರು ನಾವಿವತ್ತು ಮೊಬೈಲ್ ಮತ್ತು ಕಂಪ್ಯೂಟರ್ ಏನು ನಾವು ಕಾಣ್ತೀವಿ, ಇದೆಲ್ಲವನ್ನೂ ಕೂಡ ರಾಜೀವ್ ಗಾಂಧಿ ಅವರು ಸಹ ಪ್ರಧಾನಿಗಳಾಗಿದ್ದಾಗ ಅವರು ಕಾರ್ಯಕರ್ತರು. ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಅದಲ್ಲದೆ ಇನ್ನೂ ಅನೇಕ ಫುಡ್ ಸೆಕ್ಯೂರಿಟಿ ಆಕ್ಟ್, ಬಹಳಷ್ಟು ಯೋಜನೆಗಳು ಸಹ ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವ ತಂದಂತದ್ದು. ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಹಣಕಾಸಿನ ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಒಂದು ಆರ್ಥಿಕ ನೀತಿಗೆ ಒಂದು ಬದ್ಧವಾದಂತಹ ಅಡಿಪಾಯವನ್ನು ಹಾಕಿದಂತವರು. ಜಾಗತೀಕರಣದ ಉದಾರೀಕರಣದ ಒಂದು ನೀತಿಯಲ್ಲಿ ಅತ್ಯಂತ ಮಜಬೂತಾದಂತಹ ಒಂದು ಅಡಿಪಾಯವನ್ನ ಆರ್ಥಿಕ ನೀತಿ ಅಂತಂದು ನಾವು ಅದನ್ನ ಕಂಡಿದ್ದೀವಿ. ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿಕೆ ಆಯ್ತು, ಯುರೋಪ್ನಲ್ಲಿ ಆರ್ಥಿಕ ಹಿಂಜರಿಕೆ ಆಯ್ತು, ಆದ್ರೆ ಭಾರತ ದೇಶದ ಮೇಲೆ ಅದರ ಪರಿಣಾಮ ಬೀರಲಿಲ್ಲ. ಇವತ್ತು ಸರ್ ರಾಜ್ಯದಲ್ಲಿ ಈ 8ಕ್ಕೆ 8 ಸೀಟ್ ಇವತ್ತು ಸಹ ನಾವು ವಿಜಯಪುರ ಜಿಲ್ಲೆಯಲ್ಲಿ ನಾವು ಪಡ್ಕೊಳ್ಬೇಕು. ಬಾಗಲಕೋಟೆ ಜಿಲ್ಲೆಯನ್ನು ಎಸ್ಆರ್ ಪಾಟೀಲ್ ಇದ್ದಾರೆ, ಮೇಟಿ ಅವರು ಇದ್ದಾರೆ, ಅಲ್ಲಿಯೂ ಕೂಡ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಇವರು 7 ಸೀಟ್ಗಳಿದಾವೆ. ಸಿದ್ದರಾಮಯ್ಯನವರು ಕೂಡ ಈಗ ಬಾಗಲಕೋಟೆದ ನಮ್ಮ ಬದಾಮಿಯ ಶಾಸಕರು, ಅವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಂಗ. ಹೀಗಾಗಿ ಅವರೆಲ್ಲರ ಅವರ ನೇತೃತ್ವದಲ್ಲಿ 15 ಸೀಟ್ಗಳನ್ನ 13 ಸೀಟ್ಗಳನ್ನ ಸಹ ನಾವು ಗೆಲ್ಲುವ ಮೂಲಕ ಇವತ್ತು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಏನು ಜನ ಬಯಸಿದ್ರು ಒಂದು ಅಭಿವೃದ್ಧಿವಂತ
ಜನರ ಪರವಾಗಿರುವಂತಹ ಸರ್ಕಾರ ಇತ್ತು, ಬಡವರ ಪರವಾಗಿ ರೈತರ ಪರವಾಗಿರುವಂತಹ ಸರ್ಕಾರ ಇತ್ತು. ಅಂತ ಸರ್ಕಾರ ಮತ್ತೆ ವಾಪಸ್ ಬರಬೇಕು. ಕೇಂದ್ರದಲ್ಲಿ ಕೂಡ ಇವತ್ತು ಏನು ಈ ಒಂದು ಸರ್ಕಾರ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರ, ಇದು ಬಹಳ ದಿವಸ ಹೋಗುದಿಲ್ಲ. ಈಗ ನೂತನ ಅಧ್ಯಕ್ಷರಾಗಲು ಒಳ್ಳೆಯದಾಗಲಿ. ಮತ್ತು ನಮ್ಮ ರವಿಗೌಡ ಪಾಟೀಲರು ಕೂಡ ತಮ್ಮ ಆಡಳಿತಾವಧಿಯಲ್ಲಿ ಒಬ್ಬ ಸಜ್ಜನ ಅಧ್ಯಕ್ಷರಾಗಿ ಕೆಲವು ಕೆಲಸ ನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀವಿ. ಅವರೊಬ್ಬ ಹಿಂದುಳಿದ ಕೋಳಿ ಸಮಾಜಕ್ಕೆ ಸೇರಿದಂತ ಒಬ್ಬ ನಾಯಕರಾಗಿದ್ದಾರೆ. ಅವ್ರಿಗೂ ಕೂಡ ಮುಂದೆ ಸೂಕ್ತವಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ಅವ್ರಿಗೂ ಕೂಡ ಬೆಳೆಸುವಂತ ಕೆಲಸವನ್ನು ಸಹ ಮಾಡ್ತೀವಿ ಅನ್ನೋ ಮಾತಾಡೋ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಇವತ್ತು ರಾಜು ಆಲ್ಗೂರ್ ಅವರ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ನಮ್ಮೆಲ್ಲರ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯರು ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ಮಾದೇವ್ ಸಾಹೇಬ್ರೆ, ಜೊತೆಗೆ ನಮ್ಮನ್ನು ಇಲ್ಲಿವರೆಗೆ ಉದ್ದೇಶಿಸಿ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ. ಎಲ್ಲರ ಹೆಸರು ತಗೊಳ್ಳೋದಕ್ಕಿಂತಲೂ ಎಲ್ಲರ ಗೌರವಾನ್ವಿತ ಅತಿಥಿಗಳೇ, ಉಪಸ್ಥಿತ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರೇ, ಹಿರಿಯರೇ, ತಾಯಂದ್ರೆ, ಆತ್ಮೀಯರೇ, ಪತ್ರಕರ್ತ ಬಂಧುಗಳೇ, ಬಹಳ ಸಂತೋಷದ ಒಂದು ಸಮಾರಂಭ. ಬಹುತೇಕ ಸುಳ್ಗಾರ್ ಅವರ ಆದಿಯಾಗಿ ರಮೇಶ್ ಅವರು ಒಳ್ಳೆ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆದರೂ ಕೂಡ ಈ ಸಭೆಯಲ್ಲಿ ಸ್ವಲ್ಪ ಆತ್ಮಾವಲೋಕನೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಕಾರಣ ಇಷ್ಟೇ, ಚುನಾವಣೆ ಪೂರ್ವದಲ್ಲಿ ಇಂಥದ್ದೇ ಒಂದು ಸಮಾವೇಶ ನಾವು ಮಾಡಿದ್ವಿ. ಆ ಸಮಾವೇಶದಲ್ಲಿ ನಾನಾಗಲಿ ಎಂ ಬಿ ಪಾಟೀಲ್ರಾಗಲಿ ನಾವು ಮೂವರೇ ಗೆದ್ವಿ, ಉಳಿದವ್ರು ಗೆದ್ದಿಲ್ಲ. ಆದ್ರೆ ಇವತ್ತು ನಾವು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ, ಗೌಡ್ರು ಎಲ್ಲರೂ ಸೇರಿ ಸಾಧ್ಯ ಆದಷ್ಟು 8-8 ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ತಿ ಮಾಡೋಣ. ಅದು ಮುಸಲ್ಮಾನ್ ಬಾಂಧವರು ಇರ್ಬೋದು, ಇತರೆ ಯಾರಾದರೂ ಇರ್ಬೋದು. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಏನಂದ್ರೆ, ಇಂದಿಲ್ಲ ನಾಳೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಲ್ಲೊಬ್ಬ ಶಾಸಕರು ಮುಸ್ಲಿಂ ಸಮಾಜದಲ್ಲಿ ಬರಲೇಬೇಕು. ಇದು ನಮ್ಮೆಲ್ಲರ ಆಸೆ. ಅದು ಆಗದೆ ಹೋದ್ರೆ ಗೌರವಾನ್ವಿತ ಸಿದ್ದರಾಮಯ್ಯನವರಲ್ಲಾಗಲಿ ದಿನೇಶ್ ಗುಂಡೂರಾವ್ರನ್ನಲ್ಲಿ ಇಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದ ಮುಸಲ್ಮಾನ್ ಸಮಾಜರನ್ನ ಬೆಂತಡ್ತಾರೆ. ಗುಜರಾತ್ದಲ್ಲಿ 2017ರಲ್ಲಿನೇ ಮೋದಿ ಅವರ ರಾಜ್ಯದಲ್ಲೇ ಸ್ವಲ್ಪ ನಾವು ಕಾಂಗ್ರೆಸ್ದವರು ಪ್ರಯತ್ನ ಮಾಡಿದ್ರೆ ಮೋದಿ ಸರ್ಕಾರ ಇವತ್ತು ದುರ್ದೈವಶ ಸ್ವಲ್ಪ ಮಟ್ಟಿಗೆ ನಾವೇನಾದ್ರೂ ಅಲ್ಲಿರ್ತಕ್ಕಂಥ ಜಾಟ್ ಸಮುದಾಯದ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ಮೋದಿ ಹರಿಯಾಣ ಕೂಡ ಕಳ್ಕೊತಿದ್ರು ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಇವತ್ತು ನಾಳೆ ಅಥವಾ ನಾಡ್ದು ನಿಮ್ಗೆ ಗೊತ್ತಿದೆ, ಮಹಾರಾಷ್ಟ್ರ ಕೂಡ ಇವತ್ತು ಮೋದಿ ಅವರು ಕಳ್ಕೋತಾರ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಆ ಸ್ಥಿತಿ ಇವತ್ತು ದೇಶದ ಜನ ಅವರಿಗೆ ಮನದಟ್ಟಣೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಇವತ್ತೇನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರ ಪುನರಾಯ್ಕೆ ಆಗಿದ್ರೆ ಅದು ಯಾವುದೇ ಅಭಿವೃದ್ಧಿ ಅಂಕೆ ಮೇಲೆ ಅಲ್ಲ, ಅದು ಕೇವಲ ಒಂದು ಪುಲ್ವಾಮಾ ಮೇಲೆ ಅವರು ಜನರನ್ನ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಇವತ್ತು ಇನ್ನೂ ಒಂದು ಮಾತನ್ನು ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾಳೆ ನಮ್ಮ ಸರ್ಕಾರ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅದು ಬಾಗಲಕೋಟೆ ಜಿಲ್ಲೆ ನಿಮ್ಮ ಜಿಲ್ಲೆನೇ ಇದೆ. ಇವತ್ತು ನಮ್ಮ ಜಿಲ್ಲೆನೂ ಇವತ್ತು ಅವಿಭಾಜ್ಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಇದ್ದಾಗ ಹೆಚ್ಚಿನ ಶಕ್ತಿಯನ್ನ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ सिद्धरामैया साहब, दिनेश गुंडूराव साहब, एम बी पाटिल साहब, ईश्वर खंडे साहब, SR पाटिल साहब, CS महादेव साहब, रामलिंगा रेड्डी साहब, शिवानंद पाटिल साहब, आज राजू आलगूर साहब का कार्यक्रम है। ये बीजापुर में ऐसा बीजापुर जिला पूरा कांग्रेस आटो को आटे लाना हमारे सिद्धरामैया साहब, पूरे हमारे माइनॉरिटी के हर एक जात के लीडर उनको लेकर पूरा कर्नाटक में मुख्यमंत्री नेक्स्ट आते हुए 6 महीने 8 महीने भारत में इलेक्शन है तो
सरकार करती है। हमारे सिद्धरामैया साहब पूरे कुल्हे को चलते हैं, पूरे काट कुल्हे चलते हैं, महिला को चलते हैं, हम कुल्हे को जय जय कर्नाटक जय भारत। ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಈಶ್ವರ ಖಂಡ್ರೆ ಅವರ ಈಗ ತಾನೇ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ಶ್ರೀ ರಾಜು ಅಲಗೂರ್ ಅವರ ಮಾಜಿ ಸಚಿವರಾದಂಥ MP ಪಾಟೀಲ್ ಅವರ ಶಾಸಕರಾದಂಥ ಶಿವಾನಂದ ಪಾಟೀಲ್ ಅವರ ಯಶವಂತರಾಯಗೌಡ ಪಾಟೀಲ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಪ್ರಕಾಶ್ ರಾಥೋಡ್ ಅವರ ಮಾಜಿ ಶಾಸಕರಾದಂಥ CS ನಾಡಗೌಡ ಅವರ ಶರಣಪ್ಪ ಸುಣಗಾರ್ ಅವರ ಮಾಜಿ ಸಚಿವರು ಆತ್ಮೀಯರು ಆದಂಥ ಡಾಕ್ಟರ್ ಮಹದೇವಪ್ಪ ಅವರ ಮೇಟಿ ಅವರ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷನೇ ಆದಂಥ ಪುಷ್ಪ ಅಮರನಾಥ್ ಅವರ ಕೆಲವು ಹೋಗಲ್ಲ ಓದೆಲ್ಲ ಹೋಗಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರುಗಳೇ, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಚುನಾಯಿತ ಪ್ರತಿನಿಧಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಸಭೆ ಬಹಳ ದೀರ್ಘ ಕಾಲದವರೆಗೆ ನಡೆದಿದೆ. ಇದು ಒಂದು ವಿಶೇಷವಾದಂಥ ಸಂದರ್ಭ. ಒಂದು, ರಾಜು ಅಲಗೂರ್ ಅವರು ಮಾಜಿ ಶಾಸಕರು, ವಿಜಯಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಮ್ಮೆಲ್ಲರ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ರಾಜು ಅಲಗೂರ್ ಅವರು ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು. ತುಳಿತಕ್ಕೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಹೋರಾಟ ಮಾಡಿದಂಥವರು. ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು. ಜೊತೆಗೆ ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋದ್ರಿಂದ ಪಕ್ಷದ ಸಂಘಟನೆಯನ್ನು ಕೂಡ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ನನಗನ್ಸುತ್ತೆ ವಿಜಯಪುರ ಜಿಲ್ಲೆನಲ್ಲಿ
2003ರಲ್ಲಿ ನಾವು 8ಕ್ಕೆ 7 ಜನರು ಗೆದ್ದಿದ್ದೇವೆ. ಅದು 18ರಲ್ಲಿ 3 ಜನರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಜು ಅಲಗೂರು ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಹಕಾರದಿಂದ 8ಕ್ಕೆ 8 ಕೂಡ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿ. ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಫಲಯುತವಾಗಿ ಸಂಘಟನೆ ಆಗಲಿ ಮತ್ತು ಎಲ್ಲ ನಾಯಕರುಗಳನ್ನು ಕೂಡ ವಿಶ್ವಾಸ ತಗೊಂಡು ಅವರೆಲ್ಲರ ಸರ್ಕಾರ ಸಹಕಾರದಿಂದ ಕಾಂಗ್ರೆಸ್ ಪಕ್ಷ ಮತ್ತೆ ವೈಭವವನ್ನು ಕಾಣಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತೆ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಜೊತೆಗೆ ರವಿಗೌಡ ಪಾಟೀಲ್ ಇಲ್ಲಿವರೆಗೆ ಅಧ್ಯಕ್ಷರಾಗಿದ್ದರು. ಬಹಳ ಸಜ್ಜನ ವ್ಯಕ್ತಿ. ಅವರು ಇವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಅವರು ಕೂಡ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ತಮ್ಮದೇ ಆದಂತಹ ಕಾಣಿಕೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆ ಐತಿಹಾಸಿಕವಾದಂತಹ ಒಂದು ಗಂಡುಮೆಟ್ಟಿನ ನಾಡು ಇದು. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಾನಗಳ ದೃಷ್ಟಿಯಿಂದ ನಾವು ಸೋತಿದ್ದೇವೆ. ಆದರೆ ಶೇಕಡ ಮತವಾರು ದೃಷ್ಟಿಯಲ್ಲಿ ನಾವು ಸೋತಿಲ್ಲ. ಕಾಂಗ್ರೆಸ್ಸಿಗೆ 38.14% ಮತ ಬಂತು. 38.14. ಬಿಜೆಪಿಗೆ 36.34% ಮತ ಬಂತು. ನಮಗೆ ಶೇಕಡ 1.8 ಹೆಚ್ಚು ಮತಗಳು ಬಂದರೂ ಕೂಡ ನಾವು 108 ಸ್ಥಾನಗಳನ್ನು ಗೆದ್ದು, ಅಲ್ಲ 180 ಸ್ಥಾನಗಳನ್ನು ಗೆದ್ದು, ಬಿಜೆಪಿಯವರು 104 ಸ್ಥಾನಗಳನ್ನು ಗೆದ್ದು, ಜೆಡಿಎಸ್ನವರು 18% ಮತಗಳನ್ನು ಪಡೆದು 37 ಸ್ಥಾನಗಳನ್ನು ಗೆದ್ದರು. ಹಾಗಾಗಿ ಕರ್ನಾಟಕದ ಜನ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಸ್ಪಷ್ಟವಾದಂತಹ ಬಹುಮತ ಕೊಡಲಿಲ್ಲ. ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು. ಈಗ ಯಡಿಯೂರಪ್ಪನವರು ದಿನ ಪತ್ರಿಕೆಯಲ್ಲಿ ಜಾಹೀರಾತನ್ನ ಕೊಡ್ತಾ ಇದ್ದಾರೆ. ಏನ್ ಮುಖಪುಟದಲ್ಲಿ ಒಂದೊಂದು ಪುಟ, 2 ಪುಟ, 3 ಪುಟ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಹೇಳ್ತಾರೆ, ಜನಾಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ಎಲ್ಲಪ್ಪ ಯಡಿಯೂರಪ್ಪನವರಿಗೆ ಜನಾಶೀರ್ವಾದ ಇತ್ತು? ಎಲ್ಲಿ ಇತ್ತು ಹೇಳಿ? ಜನಾಶೀರ್ವಾದ ಎಲ್ಲಿತ್ತು ಅವರಿಗೆ? 100
14 ಸ್ಥಾನಗಳನ್ನು ಗೆದ್ದುಬಿಟ್ಟು ಜನಾಶೀರ್ವಾದ ಇತ್ತು ಅಂದ್ರೆ ಎಲ್ಲಪ್ಪ ಇದೆ. ನೀವು 113-14 ಸ್ಥಾನಗಳನ್ನು ಗೆದ್ದಿದ್ರೆ ಈ ರಾಜ್ಯದ ಜನ ಆಶೀರ್ವಾದ ಇತ್ತು. ನಮಗಿಂತ ಶೇಕಡಾವಾರು ಜಾಸ್ತಿ ಮತ ತಗೊಂಡಿದ್ರೆ ಈ ರಾಜ್ಯದ ಜನರ ಆಶೀರ್ವಾದ ಇತ್ತು. ನಿಮಗೆ ಯಡಿಯೂರಪ್ಪನವರೇ, ನಿಮಗೆ ಜನ ಆಶೀರ್ವಾದ ಇರಲಿಲ್ಲ. ಇವತ್ತು ನೀವೇನಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಹಿಂಭಾಗದಲ್ಲಿಂದ ಬಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ನಿಮ್ಮ ಸರ್ಕಾರ ಅನೈತಿಕವಾಗಿರ್ತಕ್ಕಂಥ ಸರ್ಕಾರವೇ ಹೊರತು ಜನರ ಆಶೀರ್ವಾದದಿಂದ ರಚನೆ ಆಗಿರ್ತಕ್ಕಂಥ ಸರ್ಕಾರ ಅಲ್ಲ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಇವತ್ತು ಸ್ಪಷ್ಟವಾಗಿ ತಿಳಿಸಬೇಕಾಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಾರ್ಯಕರ್ತರು ಎದೆಗುಂದಬೇಕಾದಂತ ಅಗತ್ಯ ಇಲ್ಲ. ಏನು ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ತಾರಲ್ಲ, ಮುಗಿದೇ ಹೋಯ್ತು ಅಂತ ಹೇಳ್ಬೇಕಾಗಿಲ್ಲ. ಮುಗಿದೇ ಹೋಗಿದ್ರೆ ನಮಗೆ 38.14% ಮತ ಕೊಟ್ಟಿದ್ದ. ನಾವು ವಿಧಾನಸಭೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು. ಆದರೆ ಕಾಂಗ್ರೆಸ್ ಯಾರೂ ಕೂಡ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕಾರ್ಯಕರ್ತರು ಎಲ್ಲಿವರೆಗೆ ಶಕ್ತಿಯುತವಾಗಿರ್ತೀವಿ ಅಲ್ಲಿವರೆಗೆ ನಿಮ್ಮನ್ನ ಕಾಂಗ್ರೆಸ್ ಪಕ್ಷವನ್ನ ಮುಗಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಒಂದು ದಿನ ಮಾತಾಡಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಯುವಕರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ದಲಿತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಹಿಂದುಳಿದವರ ಬಗ್ಗೆ ಮಾತಾಡಲ್ಲ. ಪ್ರವಾಹ ಬಂತು ಕರ್ನಾಟಕದಲ್ಲಿ. 22 ಜಿಲ್ಲೆಗಳಲ್ಲಿ 103 ತಾಲೂಕುಗಳಲ್ಲಿ ಪ್ರವಾಹ. ಬಿಜಾಪುರ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ. ಅದೇ ಪಕ್ಕ ಜಿಲ್ಲೆ ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಮಂಗಳೂರು, ಉಡುಪಿ, ಹಾಸನ ಈ ಜಿಲ್ಲೆಗಳಲ್ಲಿ ಭೀಕರವಾದಂತಹ ಬರಗಾಲ, ಪ್ರವಾಹ. ನಾ ಹಿಂದೆಂದೂ ಕೂಡ ಕಾಣದೇ ಇದ್ದಂತ ಪ್ರವಾಹ. ನರೇಂದ್ರ ಮೋದಿ ಅವರು 3 ತಿಂಗಳಾಯಿತು ಇವತ್ತಿನವರೆಗೆ ಪ್ರವಾಹದಿಂದ ಕಷ್ಟ ಸಿಕ್ಕಾಕೊಂಡಿರ್ತಕ್ಕಂಥ ರೈತರನ್ನ ಬಂದು ಮಾತನಾಡಿಸಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಒಂದು ದಿನ ಮಾಡಲಿಲ್ಲ. ರೈತರ ಕಷ್ಟ, ಬಡವರ ಕಷ್ಟ ಕೇಳಲಿಕ್ಕೆ ಆಗದೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ಕೊಂಡು ದೇಶ ತುಂಬ. ಇದಕ್ಕಿಂತ ದೊಡ್ಡ ಕೆಲಸ ಯಾವುದಿದೆ? ಪ್ರವಾಹ ಬಂದಾಗ ಬರಬೇಕಾಗಿತ್ತ ಇಲ್ಲ? ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಕರ್ನಾಟಕದಲ್ಲಿ. 1 ಲಕ್ಷ ಕೋಟಿ. ಅವ್ರು ಕೊಟ್ಟಿರೋದು ಎಷ್ಟು ಗೊತ್ತಾ? ಕೇಂದ್ರ ಸರ್ಕಾರದಿಂದ ಬರೀ 1200 ಕೋಟಿ. ಅದು ಎಷ್ಟು ದಿನದ ಮೇಲೆ? 60 ದಿನಗಳ ಆದ್ಮೇಲೆ. ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 7ನೇ ತಾರೀಕು ಬಂದಿದ್ರು ಇಲ್ಲಿಗೆ ಬೆಂಗಳೂರಿಗೆ. ಆಗಸ್ಟ್ 1ನೇ ವಾರದಲ್ಲಿ ಪ್ರವಾಹ ಬಂದದ್ದು. ಯಡಿಯೂರಪ್ಪನವರಿಗೆ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ನಾವು ಪತ್ರ ಬರಲು, ನರೇಂದ್ರ ಮೋದಿಜಿ ನಮಗೆ ಅಪಾಯಿಂಟ್ಮೆಂಟ್ ಕೊಡಿ, ಪ್ರವಾಹ ಬಂದಿದೆ ಕರ್ನಾಟಕದಲ್ಲಿ, ಲಕ್ಷಾಂತರ ಜನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದನ್ನು ನಿಮ್ಗೆ ಹೇಳ್ತೀವಿ ಕೊಡ್ಲಿ ಅಂತಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ನಾವೆಲ್ಲ ಎಲ್ಲ ಕಡೆ ಪ್ರತಿಭಟನೆ ಹೋರಾಟ ಮಾಡಿದ್ಮೇಲೆ 1200 ಕೋಟಿ ರೂಪಾಯಿ ಕೊಟ್ಟರು. ಇದೇ 2009 ಪ್ರವಾಹ ಬಂದಿತ್ತು. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರು 2 ದಿನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಏರಿಯಲ್ ಸರ್ವೆ ಮಾಡಿ ರಾಯಚೂರು
ರಾಯಚೂರಿನಲ್ಲಿ ಇಳಿದು 1600 ಕೋಟಿ ರೂಪಾಯಿಗಳನ್ನ 2 ದಿನದಲ್ಲಿ ಅಲ್ಲೇ ಆನ್ ದಿ ಸ್ಪಾಟ್ ಘೋಷಣೆ ಮಾಡೋದು ನರೇಂದ್ರ ಮೋದಿ ಅವರೇ. ನೀವು ಬರಲೇ ಇಲ್ವಲ್ರಿ? ಇವ್ರು ಯಾರ ಬಗ್ಗೆ? ಬಡವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ. ಕಾಳಜಿ ಬರ್ಬೇಕಾಗಿತ್ತಲ್ಲ. ಮಾತೆತ್ತಿನವ್ರಿಗೆ 56 ಇಂಚಿನ ಎದೆ ಇದೆ ಅಂತಾರೆ. ಆಯ್ತಪ್ಪ, ಇಲ್ಲಿ 56 ಇಂಚಿನ ಎದೆ ಇದೆ, ನಂದೇ ತಕರಾರಿಲ್ಲ. ಬಹಳ ಜನಗಳಿಗೆ ಇರ್ತದೆ 56 ಇಂಚಿನ ಎದೆ. ಶಿವಾನಂದನಿಗೆ ಇರ್ತದೇನೋ ಗೊತ್ತಿಲ್ಲ ನನಗೆ. ಆದ್ರೆ ಎಷ್ಟು ಇಂಚಿನ ಎದೆ ಇತ್ತು ಅನ್ನೋದು ಮುಖ್ಯ ಅಲ್ಲ. ಆ ಎದೆ ಒಳಗಡೆ ಮಾತೃ ಹೃದಯ ಇರಬೇಕಲ್ವಾ, ತಾಯಿ ಹೃದಯ ಇರಬೇಕಲ್ವಾ. ಆಗ ಮಾತ್ರ ಬಡವರ ಬಗ್ಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಯೂ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿ ಅವರಿಗೆ ಯಾವತ್ತೂ ಕೂಡ ಬಡವರ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಮಾಡಲಿಲ್ಲ. ಕಳೆದ ಚುನಾವಣೆಯಲ್ಲಿ, ಅದು ಇಲ್ಲಿ ಚುನಾವಣೆಯಲ್ಲಿ ಪಾಪ ಯುವಕರುಗಳು ಗೊತ್ತಿಲ್ಲ ಅವರಿಗೆ ಭಾವನಾತ್ಮಕ ವಿಚಾರಗಳಿಗೆ ಮಾರುವಾಗಿ ಮೋದಿ 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 ಅಂತೀರಿ ಅಂತಂದ್ರೆ ಇಲ್ಲ. ಅವರು ಮೋದಿ ಅವರು ದೇಶ ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ಹಿಂದೇನು ಇಂದಿರಾ ಗಾಂಧಿ ಅವರು ರಕ್ಷಣೆ ಮಾಡಿರ್ಲಿಲ್ವಾ? ಜವಾಹರ್ಲಾಲ್ ನೆಹರು ರಕ್ಷಣೆ ಮಾಡಿರ್ಲಿಲ್ವಾ? ರಾಜೀವ್ ಗಾಂಧಿ ರಕ್ಷಣೆ ಮಾಡಿರ್ಲಿಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ರಕ್ಷಣೆ ಮಾಡಿರ್ಲಿಲ್ವಾ? ಎಲ್ಲರೂ ಮಾಡಿದ್ದಾರೆ. ಇವರು ಮಾಡಲೇಬೇಕು. ಇಲ್ಲ, ಇವರು ಮಾಡಿದ್ದಾರೆ. ಇವರು ಆ ಯುವಕರನ್ನ ದಾರಿ ತಪ್ಪಿಸಿ ಅವರೆಲ್ಲರೂ ಕೂಡ ಅವರಿಗೆ ಭಾವನಾತ್ಮಕ ವಿಚಾರಗಳನ್ನ ತಲೆ ತುಂಬಿ ಮೋದಿ ಮೋದಿ ಅಂತ ಮೋದಿಗೆ ವೋಟ್ ಹಾಕಿದ್ರಲ್ಲ, ಇವತ್ತು ಅದೇ ಯುವಕರಿಗೆ ಯುವತಿಯರಿಗೆ ಪಂಗನಾಮ ಹಾಕಿದ್ದಾರೆ. ಉದ್ಯೋಗ ಸಿಗ್ತಾ ಇಲ್ಲ. ಇದ್ದುದ್ದಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲ ಇದ್ದಂತ ಉದ್ಯೋಗಗಳೆಲ್ಲ ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚುತ್ತಾ ಇದ್ದಾವೆ. ಗುಡಿ ಕೈಗಾರಿಕೆಗಳು ಮುಚ್ಚುತ್ತಾ ಇದ್ದಾವೆ. ನನ್ನ ಕ್ಲೀನರ್ ಒಂದು ನಿಯೋಗ ಬಂದಿದ್ರು ಬೆಂಗಳೂರಿನಲ್ಲಿ. ಅವ್ರು ಹೇಳಿದ್ರು, ನಾವು ಸಾವಿರಾರು ಯುದ್ಧಗಳನ್ನ ತೆಗೆದಾಕ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾಕಂತಂದ್ರೆ ಈ ಡಿಮಾನಿಟೈಸೇಷನ್ ಇಂದ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚಿ ಹೋಗ್ತಾ ಇದ್ದಾವೆ. ನಗದು ಕ್ಯಾಶ್ ಸಿಗ್ತಾ ಇಲ್ಲ, ನಮಗೆ ಮಾರುಕಟ್ಟೆ ಇಲ್ಲ, ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗಿದೆ ಜನರಿಗೆ. ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಇತ್ತೀಚೆಗೆ ಭಾರತೀಯ ಮೂಲದವರು, ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಅವ್ರು ಹೇಳಿದ್ರು, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಮತ್ತೆ ಹಳೆಯ ತಲೆ ಬರಬೇಕಾದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು. ಭಾರತ ದೇಶ ಒಂದು ದೊಡ್ಡ ಮಾರುಕಟ್ಟೆ. ಅಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ, ಬಡವರು ಜಾಸ್ತಿ ಇರ್ತಕ್ಕಂಥದ್ದು, ಕೆಳವರ್ಗದ ಜನ ಜಾಸ್ತಿ ಇರ್ತಕ್ಕಂಥದ್ದು, ಕೆಳ ಮಧ್ಯಮ ವರ್ಗದ ಜನ ಇರ್ತಕ್ಕಂಥದ್ದು. ಈ ಜನರಿಗೆ ಎಲ್ಲಿವರೆಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರಲ್ಲ, ಅಲ್ಲಿವರೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲ್ಲ. ಇದು ಬಹಳ ಸ್ಪಷ್ಟವಾಗಿ ನೊಬೆಲ್ ಪ್ರಶಸ್ತಿ ವಿಜೇತ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳಿರ್ತಕ್ಕಂಥ ಮಾತು. ಡಿಮಾನಿಟೈಸೇಷನ್ ಆದಾಗ ಹೇಳಿದ್ರು ಮನಮೋಹನ್ ಸಿಂಗ್ ಅವರು 2% GDP ಕಡಿಮೆ ಆಗ್ತದೆ ಅಂತ ಹೇಳಿದ್ರು. 2% GDP ಕಡಿಮೆ ಆಗ್ತದೆ ಅಂತೇಳಿ ಅವತ್ತೇ GDP ಬಂದು 3 ವರ್ಷ ಅಲ್ಲ ಎಂತದ್ದು ಡಿಮಾನಿಟೈಸೇಷನ್ ಬಂದು 3 ವರ್ಷಗಳಾಗಿ 8ನೇ ತಾರೀಕಿಗೆ. ಮೊನ್ನೆ 8ನೇ ತಾರೀಕಿಗೆ 3 ವರ್ಷಗಳು ತುಂಬಿತು. ಅವತ್ತೇ ಹೇಳಿದ್ರು ಮನಮೋಹನ್ ಸಿಂಗ್ ಅವರು, ಆರ್ಥಿಕ ಬೆಳವಣಿಗೆ ಕುಸಿದು ಹೋಗ್ತದೆ. ಮನಮೋಹನ್ ಸಿಂಗ್ ಅವರಿದ್ದಾಗ GDP ಬೆಳವಣಿಗೆ 8.5%, 8ರಿಂದ 8.5%. ಇವತ್ತು 3.5%, 5 ಅಲ್ಲ, 3.5%.
ನಿರುದ್ಯೋಗ ಜಾಸ್ತಿ ಆಯ್ತು, ಉದ್ಯೋಗ ಸಿಗ್ತಾ ಇಲ್ಲ, ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ ಬಡವರಿಗೆ, ಕ್ಯಾಶ್ ಇಲ್ಲ. ಏನ್ ನರೇಂದ್ರ ಮೋದಿ ಅವರು ದೇಶ ಉದ್ದೇಶಿಸಿ ಭಾಷಣ ಡಿಮಾನಿಟೈಸೇಷನ್ ಮಾಡಿರ್ತಕ್ಕಂಥದ್ದು. ದೇಶದಲ್ಲಿ ಕಪ್ಪು ಹಣ ತುಂಬಿ ತುಳುಕ್ತಾ ಇದೆ, ಅದನ್ನ ರದ್ದು ಮಾಡಲಿಕ್ಕೆ ನಿಲ್ಲಿಸಲಿಕ್ಕೆ ಡಿಮಾನಿಟೈಸೇಷನ್ ಮಾಡಿದ್ದೇವೆ. ಭ್ರಷ್ಟಾಚಾರ ತೊಲಗಿಸಲಿಕ್ಕೆ, ನಕಲಿ ನೋಟುಗಳನ್ನ ತೆಗೆದಾಕಲಿಕ್ಕೆ. ನಾನು ಕೇಳ್ತೀನಿ, ಯಾವುದಾದ್ರೂ ಒಂದು ನರೇಂದ್ರ ಮೋದಿ ಅವರೇ ಆಯ್ತಾ? ಒಂದೇ ಒಂದು ಚಲಾವಣೆಯಲ್ಲಿದ್ದಂತ ಎಲ್ಲ ನೋಟ್ಗಳು ವಾಪಸ್ ಬಂದು 1,000 ರೂಪಾಯಿ ನೋಟು 500 ರೂಪಾಯಿ ನೋಟು, ಆಮೇಲೆ ಹೊಸದಾಗಿ 2,000 ರೂಪಾಯಿ ನೋಟು 500 ರೂಪಾಯಿ ನೋಟು ವಾಪಸ್. ಚಲಾವಣೆಯಲ್ಲಿದ್ದಂತ ವೈಟ್ ಮನಿ ಎಷ್ಟು ಬ್ಯಾಂಕ್ ವಾಪಸ್ ಬಂದದ್ದು 99.3%. 99.3%. ಬರೀ 0.7% ಮಾತ್ರ ಕಪ್ಪು ಹಣ ಇತ್ತು ಅಂತೇಳಿ ಲೆಕ್ಕ ಸಿಕ್ಕಿತ್ತು. ಎಲ್ಲಿದೆ ಕಪ್ಪು ಹಣ? ಏನಾಯ್ತು ಹಾಗಾದ್ರೆ? ಇವ್ರ ಜೊತೆ ಇದ್ರಲ್ಲ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಅದಾನಿ, ಅಂಬಾನಿ, ಇವರೆಲ್ಲರೂ ಕೂಡ ಇದ್ದವರೆಲ್ಲ ಸ್ನೇಹಿತರುಗಳು ಕೂಡ ಇದ್ದಂತ ಕಪ್ಪು ಹಣವನ್ನ ಬ್ಯಾಂಕ್ ಮೂಲಕ ಬಿಳಿ ಹಣ ಮಾಡ್ಕೊಳ್ಳಿಕ್ಕೆ ಮಾಡದಂತ ಒಂದು ತಂತ್ರಗಾರಿಕೆ ನರೇಂದ್ರ ಮೋದಿ ಅವರೇ. ಬಡವರಿಗೆ ಏನು ಅನುಕೂಲ ಆಗಲಿಲ್ಲ, ಯಾರನ್ನು ಕರ್ಕೊಂಡು ಹೋಗಲಿಲ್ಲ, ರೈತರಿಗೆ ಪರಿಹಾರ ಕೊಡಿಸಲಿಲ್ಲ. ಇವತ್ತು ಪ್ರವಾಹದಲ್ಲಿ ಕಷ್ಟ ಸಿಕ್ಕಾಗ ಅವರಿಗೆ ಪರಿಹಾರ ಕೊಟ್ಟಿಲ್ಲ. ಬೆಳೆ ಬೆಳೆಸಲಿಕ್ಕೆ ಯಾರಿಗೂ ಕೂಡ ದೇಶದಲ್ಲಿ ಸಾಧ್ಯ ಇಲ್ಲ, ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಿಳಿಕೆ ಬಯಸ್ತಾ ಇದ್ದೇವೆ. 17 ಜನ MLA ಕೊಂಡ್ಕೊಂಡ್ಬಿಟ್ಟು ಭಾರತೀಯ ಜನತಾ ಪಕ್ಷದವರು, ನಮ್ಮಲ್ಲ 14 ಜನ, JDS 3 ಜನ. ಕುದುರೆ ವ್ಯಾಪಾರ, ಒಬ್ಬೊಬ್ಬರಿಗೆ 25 ಕೋಟಿ 30 ಕೋಟಿ ಕೊಟ್ಟರು. ಯಾರ ಹಣ ಇದು? ಯಾರ ಹಣ ಇದು? ಇದು ಲಂಚ್ ಹಣ ಅಲ್ವಾ? ಯಾರು ಕೊಟ್ಟವರು? ಯಡಿಯೂರಪ್ಪನವರು ಹೇಳಿದ್ದಾರೆ ಹುಬ್ಳಿನಲ್ಲಿ. ಅಮಿತ್ ಶಾ ಅವರು ಹೇಳಿದ್ರು, 2 ತಿಂಗಳು MLA ಅವರೇ ಇಟ್ಕೊಂಡಿದ್ರು. ಅವ್ರು ಹೇಳಿದ್ರೆ ನಾವು ಕುದುರೆ ವ್ಯಾಪಾರ ಮಾಡಿದ್ದೀವಿ ಅಂತ. ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ಇವತ್ತು 17 ಜನ ರಾಜೀನಾಮೆ ಕೊಡಿಸಿ ಹಿಂಭಾಗದಿಂದ ಅಧಿಕಾರಕ್ಕೆ ಬಂದು ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸಾಧನೆ ಏನಪ್ಪ ಅವ್ರದ್ದು ಅಂದ್ರೆ ಬರೀ ಟ್ರಾನ್ಸ್ಫರ್ಗಳು ಮಾಡಿರೋದು, ಬೇರೆ ಏನೂ ಇಲ್ಲ. ಒಂದು ಟ್ರಾನ್ಸ್ಫರ್ ಮಾಡಿರೋದು, ಇನ್ನೊಂದು ಟಿಪ್ಪು ಜಯಂತಿ ರದ್ದು ಮಾಡಿರೋದು. ಇವೆರಡೇ ಸಾಧನೆ ಅವ್ರು ಮಾಡಿರ್ತಕ್ಕಂಥದ್ದು 3 ತಿಂಗಳಲ್ಲಿ. ಈಗ MLA ಕೊಂಡ್ಕೊಂಡ ಮೇಲೆ ಅವರೆಲ್ಲ ಅನರ್ಹರಾಗಿ ಈಗ ಚುನಾವಣೆ ಬರ್ತಾ ಇದೆ. ನಿಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಾಗಲಕೋಟೆಯಲ್ಲೂ ಇಲ್ಲ, ಬೆಳಗಾವಿನಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಬರ್ತಾ ಇದೆ. ಒಂದು ಅಥಣಿ, ಕಾಗವಾಡ, ಗೋಕಾಕ್, ನಿಮ್ಮ ಪಕ್ಕದ ಜಿಲ್ಲೆ. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ನಮ್ಮ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು, ರಾಜ್ಯದಲ್ಲೂ ಅವ್ರ ನೇತೃತ್ವದಲ್ಲಿ ಎಲ್ಲ 3 ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ನೀವೆಲ್ಲರೂ ಕೂಡ ಶ್ರಮ ಪಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾರೆ. ಜನ ಪಕ್ಷಾಂತರ ಮಾಡಿದವ್ರನ್ನ ಸಹಿಸಲ್ಲ. ಈಗಾಗಲೇ ಗುಜರಾತ್ನಲ್ಲಿ ಸೋಲಿಸಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸೋಲಿಸಿದ್ದಾರೆ, ಕರ್ನಾಟಕದಲ್ಲೂ ಕೂಡ ಸೋಲಿಸ್ತಾರೆ. ನನ್ನ ಪ್ರಕಾರ 15 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. 15ರಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. 15 ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೆ ನಾನು ಹೇಳಿದೆ, 15 ಕ್ಷೇತ್ರಗಳಲ್ಲಿ ನಾವು ಗೆದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವ್ರು ಉಳಿಬೇಕಾದ್ರೆ 8 ಜನ ಗೆಲ್ಲೇಬೇಕು.
ಗೆಲ್ಲಿಲ್ಲ ಅದು ದೇವೇಗೌಡನ ನಾವಿದ್ದೀವಿ ನೀವು ಹೆಂಗಿರಿ ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿದ್ರೆ ನಾವಿದ್ದೀವಿ ಅಂದೇನಪ್ಪ ಸೆಕ್ಯುಲರಿಸಮ್ ಹೇಳೋದು ನಾವಿದ್ದೀವಿ ಎಂದು ಹೇಳೋದು ಏನು ಹೇಳೋದು ಇವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಕಾರ್ಯಕರ್ತರಿಗೆಲ್ಲ ಜನರಿಗೆ ಹೇಳ್ಬೇಕು ಅವ್ರೇನೇ ಮಾಡಲಿ ಕಾಂಗ್ರೆಸ್ ಪಕ್ಷ ಈ ಉಪಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಹೋರಾಟ ಇದ್ದೇ ಇರ್ತದೆ ಎಲ್ಲ ಕಡೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನವ ಉಲ್ಲಾಸ ಹೆಚ್ಚಾಗಿದೆ, ನವ ಉತ್ಸಾಹ ಹೆಚ್ಚಾಗಿದೆ. ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಮತ್ತೆ 2003 ಇದ್ದಂತ ಉತ್ಸಾಹ ಕಾರ್ಯಕರ್ತರಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಶ್ರೇಯಸ್ಸು ಕಾರ್ಯಕರ್ತರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ರಿಂದ ಇಷ್ಟು ವಿಚಾರಗಳನ್ನು ಹೇಳಿ ಸಮಯ ಬಹಳ ಕಡಿಮೆ ಇರೋದ್ರಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮಲ್ಲಿ ಒಂದೇ ಒಂದು ಕೊನೆಯ ಮನವಿ ಏನಪ್ಪಾ ಅಂತಂದ್ರೆ, ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಅಪಪ್ರಚಾರ ಮಾಡ್ತಾರೆ. ನೀವು ಸತ್ಯನಾರು ಹೇಳಿ ಹೋಗಿ ಕಾರ್ಯಕರ್ತರು ಜನರ ಹತ್ರ ಹೇಳ್ತೀರಿ ಅಲ್ವಾ? ನಿಮ್ಮೆಲ್ಲರಿಗೂ ನಮಸ್ಕಾರ. न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।